ಹಾಯ್ ಹಲೋ ವಿವರ್ಸ್, ನಾನು ನಿಮ್ಮ ಶ್ರುತಿ ನವೀನ್ ಕುಮಾರ್ ಜೆಟ್ಟಿ ಮಾಡುವ ನಮಸ್ಕಾರ. ನನ್ನ ರಿಲೇಟಿವ್ ಮದುವೆ ಇತ್ತು ಅಂತ ನಾನೊಂದು ಗ್ರ್ಯಾಂಡ್ ಸೀರೆ ಪರ್ಚೇಸ್ ಮಾಡಿದ್ದೆ. ಅದಕ್ಕೆ ಬ್ಲೌಸ್ ಹೊಲಿಸ್ಬೇಕು ಅಂದಾಗ ಈ ಸತಿ ಡಿಸೈನ್ ಬ್ಲೌಸ್ ಹೊಲ್ಸೋಣ, ಆರಿ ವರ್ಕ್ ಇರೋದು ಅಂತ ಅನ್ಕೋತಾ ಇದ್ದೆ. ಬಟ್ ಹೊರಗಡೆ ರೇಟ್ ಕೇಳಿ ಒಂದು ಸ್ವಲ್ಪ ಶಾಕ್ ಆಯಿತು. ಏನಿದು ರೇಟ್ಗಳು, ಸೀರೆಗಿಂತ ಬ್ಲೌಸ್ಗೆ ಇಷ್ಟೊಂದು ಬೆಲೆ ಆಗೋಗ್ತಾ ಇದೆಯಲ್ಲ ಅಂತ ನಾನು ನೋಡ್ತಾ ಇದ್ದೆ. ಆಮೇಲೆ ಮಿಶೋದಲ್ಲಿ ಸರ್ಚ್ ಮಾಡಬೇಕಾದ್ರೆ ನನಗೆ ಈ ಬ್ಲೌಸ್ ಪೀಸ್ ಸಿಕ್ತು ಫ್ರೆಂಡ್ಸ್. ಎಷ್ಟು ಸೂಪರಾಗಿದೆ ಅಂದರೆ ಕೇವಲ ಬರೀ 195 ರೂಪಾಯಿಗೆ ನಾನು ಈ ಬ್ಲೌಸ್ ಪೀಸ್ನ ಪರ್ಚೇಸ್ ಮಾಡಿದ್ದೀನಿ. ಎಷ್ಟು ಸಖತ್ತಾಗಿದೆ ಅಂತ ನೀವೇ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರ. ನನಗೆ ಆಶ್ಚರ್ಯ ಆಯಿತು, ಈ ಥರ ಪ್ರೈಸಲ್ಲಿ ಇಷ್ಟು ಚೆನ್ನಾಗಿರೋ, ಇಷ್ಟು ಕ್ವಾಲಿಟಿ ಆಗಿರೋ, ಇಷ್ಟು ಗ್ರ್ಯಾಂಡ್ ಲುಕ್ ಇರೋ ಒಂದು ಪ್ರಾಡಕ್ಟ್ ಸಿಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಅಷ್ಟು ಚೆನ್ನಾಗಿತ್ತು. ನೋಡ್ತಾ ಇದ್ದೀರಾ ನೀವು ಬ್ಯಾಕ್ ಸೈಡ್ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂತ. ನನಗಂತೂ ಎಷ್ಟು ಇಷ್ಟ ಆಯಿತು ಅಂದರೆ ಸಖತ್ ಇಷ್ಟ ಆಯಿತು ಫ್ರೆಂಡ್ಸ್. ನೆಕ್ಸ್ಟು ನನ್ನ ಫೈನಲ್ ಲುಕ್ ಹೇಗಿತ್ತು ಅಂತ ನೋಡಿ ನನ್ನ ಫೈನಲ್ ಲುಕ್ ಇದು. ಬ್ಲೌಸ್ ಪೀಸ್ ಎಲ್ಲ ಹೊಲ್ಸಿದ ಮೇಲೆ ಎಷ್ಟು ಗ್ರ್ಯಾಂಡ್ ಲುಕ್ ಕೊಡ್ತಾ ಇದೆ ಆ ಸೀರೆಗೂ ಅದಕ್ಕೂ ಅಂದರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೆಕ್ಸ್ಟು ನಾನು ರೆಡಿಯಾಗಿ, ನನ್ನ ಫ್ಯಾಮಿಲಿ ಎಲ್ಲ ರೆಡಿಯಾಗಿ ಮದುವೆಗೆ ಹೊರಟ್ವಿ. ಸಂಜೆ ರಿಸೆಪ್ಷನ್ ಇತ್ತು. ಮೈಸೂರಲ್ಲಿ ರಾಹುಲ್ ಕನ್ವೆನ್ಷನ್ ಹಾಲಲ್ಲಿ ರಿಸೆಪ್ಷನ್ ಇತ್ತು. ಅದಕ್ಕೆ ನಾವೆಲ್ಲ ರೆಡಿಯಾಗಿ ಹೊರಟ್ವಿ. ಹೋಗ್ತಾನೆ ಮೊದಲೇ ವೆಲ್ಕಮ್ ಡ್ರಿಂಕ್ ಇತ್ತು. ನನ್ನ ಮಗಳು ವೆಲ್ಕಮ್ ಡ್ರಿಂಕ್ನ ಕುಡ್ಕೊಂಡು ನಾನು ಬಂದಿದ್ದ ರಿಲೇಟಿವ್ಸ್ನೆಲ್ಲ ಮಾತಾಡಿಸ್ಕೊಂಡು, ನಂತರ ಅಲ್ಲಿ ಎಲ್ಲರಿಗೂ ಒಂದು ಮಕ್ಕಳಿಗೆ ಆಟ ಆಡೋದಕ್ಕೆ ರೆಡಿ ಮಾಡಿದರು. ತುಂಬ ಅಂದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ರು ನನ್ನ ಮಕ್ಕಳು. ಅಲ್ಲಿಂದ ಬಿಟ್ಟು ಬರ್ತಾನೆ ಇಲ್ಲ, ಫೋಟೋ ತೆಗೆಸ್ಕೊಳ್ಳೋದೇನು, ಅಲ್ಲಿ ಎಂಜಾಯ್ ಮಾಡೋದೇನು. ನನ್ನ ಮಗ ಅಂತೂ ಈ ಸ್ಕೂಟ್ರು ಬಿಟ್ಟು ಬರೋದೇ ಇಲ್ಲ ಅಂತ ಅಷ್ಟು ಆಟ. ಈ ಸ್ಕೂಟ್ರನ್ನ ಇಟ್ಕೊತಾಳೆ, ಅವನು ಆ ಸ್ಕೂಟ್ರನ್ನ ಇಟ್ಕೊತಾಳೆ. ಕೊನೆಗೆ ನನ್ನ ಮಗಳು ಅಣ್ಣನಿಂದ ಕೂತ್ಕೋತೀನಿ ಅಂದ್ಬಿಟ್ಟು ನೋಡಿ ಯಾವ ಥರ ಕೂತಿದ್ದಾಳೆ ಅಂತ. ಎಷ್ಟು ಚೆನ್ನಾಗಿ ಓಡಿಸ್ತಾ ಇದ್ದಾನೆ ನನ್ನ ಮಗ. ಕೊನೆಗೆ ಈ ಸ್ಕೂಟ್ರಿಗೋಸ್ಕರನೇ ಎಲ್ಲ ಮಕ್ಕಳು ಕಿತ್ತಾಡೋಕ್ಕೆ ಶುರು ಮಾಡಿದ್ರು, ನನಗೆ ಬೇಕು, ನಾನು ಓಡಿಸ್ತೀನಿ ಅಂತ. ನಾನಿಲ್ಲಿ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಕೂತಿದ್ದೆ, ನನ್ನ ಮಗಳು ಓಡ್ಕೊಂಬಂದ್ಲು. ಅಲ್ಲಿ ಪಾನಿಪುರಿ ಎಲ್ಲ ಸ್ನ್ಯಾಕ್ಸ್ಗೆ ಎಲ್ಲ ಮಾಡಿಸಿದ್ರು. ನನ್ನ ಮಗಳು ಎಲ್ಲ ಹೋಗಿ ಅದೇ ಆಟಾಡಿ ಸುಸ್ತಾಗಿದ್ದರು. ಎಲ್ಲ ಪಾನಿಪುರಿ ಎಲ್ಲ ತಿನ್ಕೊಂಡು ಬಂದರು. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಮಾತಾಡಿಕೊಂಡು ಅಲ್ಲಿ ಫೋಟೋಗಳಿಗೆ ವ್ಯೂನ ತುಂಬ ಚೆನ್ನಾಗಿ ರೆಡಿ ಮಾಡಿದ್ರು. ಎಲ್ಲ ಫೋಟೋ ಎಲ್ಲ ತೆಕ್ಕೊಂಡು ನಂತರ ಮದುವೆ ಮನೆಯೊಳಗೆ ಕಾಲಿಟ್ವಿ. ಎಷ್ಟೊತ್ತಾದರೂ ಮಕ್ಕಳು ಬರಲೇ ಇಲ್ಲ. ತುಂಬ ಲೇಟ್ ಮಾಡಿಬಿಟ್ರು. ಎಲ್ಲ ಕಾದು ಬೇಜಾರಾಗೋಯ್ತು. ಕೊನೆಗೆ 9 ಗಂಟೆ ಸಮಯದಲ್ಲಿ ಮಕ್ಕಳನ್ನ ಕರ್ಕೊಬಂದು ಸ್ಟೇಜಲ್ಲಿ ನಿಲ್ಲಿಸಿದ್ರು. ಆಮೇಲೆ ನಾವು ಗಿಫ್ಟ್ ಕೊಡೋಣ ಅಂತ ಕ್ಯೂನಲ್ಲಿ ನಿಂತ್ಕೊಂಡಿದ್ವಿ. ನೋಡ್ತಾ ಇದ್ದೀರಾ, ನಾನು ನಮ್ಮ ಮಾವ ನನ್ನ ಮಗಳು ಎಲ್ಲ ಅಲ್ಲಿ ನಿಂತಿದ್ದೀವಿ. ನನ್ನ ಮಗ ನಾನು ಬರಲ್ಲ ಅಂತ ಹೇಳ್ಬಿಟ್ಟು ಆಟಾಡೋಕ್ಕೆ ಅಂತ ಅಲ್ಲೋಗಿ ಆಟ ಆಡ್ತಿದ್ದ. ಸ್ಟೇಜಲ್ಲಿ ಇವ್ರು ಬಂದು ಫೋಟೋ ತೆಗೆಸ್ಕೊಳ್ಳೋವರೆಗೂ ನಾವು ವೆಯ್ಟ್ ಮಾಡ್ತಾ ನಿಂತಿದ್ವಿ. ನಂತರ ಎಲ್ಲ ಗಿಫ್ಟ್ ಕೊಡೋಕ್ಕೆ ಶುರು ಮಾಡಿದ್ರು. ನಾವು ಗಿಫ್ಟ್ ಕೊಟ್ಟು ಫೋಟೋ ತೆಗೆಸ್ಕೊಂಡು ನಂತರ ಊಟಕ್ಕೆ ಹೋದ್ವಿ. ಊಟಕ್ಕೆ ಹೋದಾಗ ಅಲ್ಲೂ ಲೇಟ್ ಆಗೋಯ್ತು. ಯಾಕೆ ಅಂದರೆ ನಮಗೂ ಗೊತ್ತಿಲ್ಲ. ಬಟ್ ಆದರೆ ತುಂಬ ಲೇಟಾಗೋಗಿತ್ತು. ನನ್ನ ಮಗನಿಗೂ ಟೈಮ್ ಮೀರೋಗ್ಬಿಟ್ಟಿತ್ತು. ಹೊಟ್ಟೆ ಹಸಿ ಅಂತ ಹೇಳ್ತಾಯಿದ್ರು. ನೆಕ್ಸ್ಟ್ ಊಟಕ್ಕೆ ಕೂತ್ಕೊಂಡ್ವಿ. ಊಟ ಎಲ್ಲ ಮುಗಿಸ್ಕೊಂಡು, ನನ್ನ ಮಕ್ಕಳಿಗೆ ಮೊದಲೇ ಹೇಳ್ಬಿಟ್ಟಿರ್ತೀನಿ, ಯಾವ ಊಟನೂ ವೇಸ್ಟ್ ಮಾಡಬಾರ್ದು. ನಿಮ್ಗೇನು ಬೇಕೋ ಅದನ್ನು ಹಾಕಿಸ್ಕೊಳ್ಳಿ, ಬೇಡ ಅಂದದನ್ನ ಬೇಡ ಅಂತ ಹೇಳಿ ಅಂತ ನಾನು ಅವ್ರಿಗೆ ಮೊದಲೇ ಹೇಳಿರ್ತೀನಿ. ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಹಾಕಿಸ್ಕೋತಾರೆ, ಯಾವ್ದು ಬೇಕೋ ಅದನ್ನು ಮಾತ್ರ ಹಾಕಿಸ್ಕೋತಾರೆ. ಅದೊಂದು ಖುಷಿ ನನ್ನ ಮಕ್ಕಳು ಆ ಥರ ಮಾಡೋದು. ಯಾಕಂದರೆ ಎಲ್ಲರೂ ಕಷ್ಟಪಟ್ಟು ಇದು ಮಾಡಿರ್ತಾರಲ್ವ ಫ್ರೆಂಡ್ಸ್. ನಾವು ಮಕ್ಳಿಗೆ ಈಗಲಿಂದನೇ ಹೇಳ್ಕೊಡ್ಬೇಕು. ಯಾವುದು ಇಂಪಾರ್ಟೆಂಟೋ ಅದನ್ನು ಅವ್ರಿಗೆ ನಾವು ತಿಳಿಸಿ ಹೇಳಿದ್ರೇ ಅವ್ರು ತಿಳ್ಕೊತಾರೆ. ಕೊನೆಗೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಫ್ರೆಂಡ್ಸ್, ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.